ಈಗ ತೋರಿಸಿದ್ದೇನು ಪೊಲೀಸರ ವಿರುದ್ಧ ಮಂಡ್ಯ ಜನ ರೊಚ್ಚಿಗೆದ್ದಿದ್ದಾರೆ. ಜನಾಕ್ರೋಶದ ಬೆನ್ನಲ್ಲೇ 3 ಎಎಸ್ಐಗಳ ತಲೆದಂಡ. ಈಗ ಹೆಲ್ಮೆಟ್ ತಪಾಸಣೆ ಮಾಡುತ್ತಿದ್ದ ಎಎಸ್ಐಗಳು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯಾದ್ಯಂತ ಎಎಸ್ಐಗಳಾದ ನಾಗರಾಜು, ಜಯರಾಮ್, ಗುರುದೇವ್ ಸಸ್ಪೆಂಡ್ ಆಗಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಪೊಲೀಸರ ವಿರುದ್ಧ ಮಂಡ್ಯ ಜನ ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ. ಸಸ್ಪೆಂಡ್ ಆಗಿದ್ದಾರೆ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ಮುಗಿಲೆದ್ದಿದೆ ಆಕ್ರೋಶ. ಗಾಡಿ ಹಿಡಿತೀರಾ, ಹೆಲ್ಮೆಟ್ ಹಾಕಿದ್ರು ಗಾಡಿ ಹಿಡಿತೀರಾ, ಗಾಡಿ ಹಿಡಿದು ಡಾಕ್ಯುಮೆಂಟ್ ಚೆಕ್ ಮಾಡ್ತೀರಾ, ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ ಅಥವಾ ಲಂಚ ಇಸ್ಕೊಂಡು ಹೋಗ್ತೀರಾ. ನೋಡಿ ಈಗ ಯಾರು ತಂದು ಕೊಡ್ತಾರೆ, ಆ ಮಗುವಿಗೆ ಯಾರು ತಂದು ಕೊಡ್ತಾರೆ, ಆ ಮಗು ಜೀವಕ್ಕೆ ಬೆಲೆ ಏನು ಇವಾಗ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಆಕ್ರೋಶ ಭುಗಿಲೆದ್ದಿದೆ ಅಂತ. ಬಲವಂತವಾಗಿ ನಿಮ್ ಪೊಲೀಸ್ ನಿರ್ಲಕ್ಷ್ಯದಿಂದ ಮಗುನ ಹೇಳದ್ ಸತ್ತವ್ರೆ. ಈಗ ತೋರಿಸಿದ್ದೇನು ಪೊಲೀಸರ ವಿರುದ್ಧ ಮಂಡ್ಯ ಜನ ರೊಚ್ಚಿಗೆದ್ದಿದ್ದಾರೆ. ಜನಾಕ್ರೋಶದ ಬೆನ್ನಲ್ಲೇ 3 ಎಎಸ್ಐಗಳ ತಲೆದಂಡ. ಈಗ ಹೆಲ್ಮೆಟ್ ತಪಾಸಣೆ ಮಾಡುತ್ತಿದ್ದ ಎಎಸ್ಐಗಳು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯಾದ್ಯಂತ ಎಎಸ್ಐಗಳಾದ ನಾಗರಾಜು, ಜಯರಾಮ್, ಗುರುದೇವ್ ಸಸ್ಪೆಂಡ್ ಆಗಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಪೊಲೀಸರ ವಿರುದ್ಧ ಮಂಡ್ಯ ಜನ ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ. ಸಸ್ಪೆಂಡ್ ಆಗಿದ್ದಾರೆ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ಮುಗಿಲೆದ್ದಿದೆ ಆಕ್ರೋಶ. ಗಾಡಿ ಹಿಡಿತೀರಾ, ಹೆಲ್ಮೆಟ್ ಹಾಕಿದ್ರು ಗಾಡಿ ಹಿಡಿತೀರಾ, ಗಾಡಿ ಹಿಡಿದು ಡಾಕ್ಯುಮೆಂಟ್ ಚೆಕ್ ಮಾಡ್ತೀರಾ, ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ ಅಥವಾ ಲಂಚ ಇಸ್ಕೊಂಡು ಹೋಗ್ತೀರಾ. ನೋಡಿ ಈಗ ಯಾರು ತಂದು ಕೊಡ್ತಾರೆ, ಬಲವಂತವಾಗಿ ಆ ಮಗುವಿಗೆ ಯಾರು ತಂದು ಕೊಡ್ತಾರೆ, ಆ ಮಗು ಜೀವಕ್ಕೆ ಬೆಲೆ ಏನು ಇವಾಗ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಆಕ್ರೋಶ ಭುಗಿಲೆದ್ದಿದೆ ಅಂತ. ಬಲವಂತವಾಗಿ ನಿಮ್ ಪೊಲೀಸ್ ನಿರ್ಲಕ್ಷ್ಯದಿಂದ ಮಗುನ ಹೇಳದ್ ಸತ್ತವ್ರೆ. ಈಗ ತೋರಿಸಿದ್ದೇನು ಪೊಲೀಸರ ವಿರುದ್ಧ ಮಂಡ್ಯ ಜನ ರೊಚ್ಚಿಗೆದ್ದಿದ್ದಾರೆ. ಜನಾಕ್ರೋಶದ ಬೆನ್ನಲ್ಲೇ 3 ಎಎಸ್ಐಗಳ ತಲೆದಂಡ. ಈಗ ಹೆಲ್ಮೆಟ್ ತಪಾಸಣೆ ಮಾಡುತ್ತಿದ್ದ ಎಎಸ್ಐಗಳು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯಾದ್ಯಂತ ಎಎಸ್ಐಗಳಾದ ನಾಗರಾಜು, ಜಯರಾಮ್, ಗುರುದೇವ್ ಸಸ್ಪೆಂಡ್ ಆಗಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಪೊಲೀಸರ ವಿರುದ್ಧ ಮಂಡ್ಯ ಜನ ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ. ಸಸ್ಪೆಂಡ್ ಆಗಿದ್ದಾರೆ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ಮುಗಿಲೆದ್ದಿದೆ ಆಕ್ರೋಶ. ಗಾಡಿ ಹಿಡಿತೀರಾ, ಹೆಲ್ಮೆಟ್ ಹಾಕಿದ್ರು ಗಾಡಿ ಹಿಡಿತೀರಾ, ಗಾಡಿ ಹಿಡಿದು ಡಾಕ್ಯುಮೆಂಟ್ ಚೆಕ್ ಮಾಡ್ತೀರಾ, ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ ಅಥವಾ ಲಂಚ ಇಸ್ಕೊಂಡು ಹೋಗ್ತೀರಾ. ನೋಡಿ ಈಗ ಯಾರು ತಂದು ಕೊಡ್ತಾರೆ, ಬಲವಂತವಾಗಿ ಆ ಮಗುವಿಗೆ ಯಾರು ತಂದು ಕೊಡ್ತಾರೆ, ಆ ಮಗು ಜೀವಕ್ಕೆ ಬೆಲೆ ಏನು ಇವಾಗ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಆಕ್ರೋಶ ಭುಗಿಲೆದ್ದಿದೆ ಅಂತ. ಬಲವಂತವಾಗಿ ನಿಮ್ ಪೊಲೀಸ್ ನಿರ್ಲಕ್ಷ್ಯದಿಂದ ಮಗುನ ಹೇಳದ್ ಸತ್ತವ್ರೆ. ಈಗ ತೋರಿಸಿದ್ದೇನು ಪೊಲೀಸರ ವಿರುದ್ಧ ಮಂಡ್ಯ ಜನ ರೊಚ್ಚಿಗೆದ್ದಿದ್ದಾರೆ. ಜನಾಕ್ರೋಶದ ಬೆನ್ನಲ್ಲೇ 3 ಎಎಸ್ಐಗಳ ತಲೆದಂಡ. ಈಗ ಹೆಲ್ಮೆಟ್ ತಪಾಸಣೆ ಮಾಡುತ್ತಿದ್ದ ಎಎಸ್ಐಗಳು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯಾದ್ಯಂತ ಎಎಸ್ಐಗಳಾದ ನಾಗರಾಜು, ಜಯರಾಮ್,
ಗುರುದೇವ್ ಸಸ್ಪೆಂಡ್ ಆಗಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಪೊಲೀಸರ ವಿರುದ್ಧ ಮಂಡ್ಯ ಜನ ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ. ಸಸ್ಪೆಂಡ್ ಆಗಿದ್ದಾರೆ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ಮುಗಿಲೆದ್ದಿದೆ ಆಕ್ರೋಶ. ಗಾಡಿ ಹಿಡಿತೀರಾ, ಹೆಲ್ಮೆಟ್ ಹಾಕಿದ್ರು ಗಾಡಿ ಹಿಡಿತೀರಾ, ಗಾಡಿ ಹಿಡಿದು ಡಾಕ್ಯುಮೆಂಟ್ ಚೆಕ್ ಮಾಡ್ತೀರಾ, ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ ಅಥವಾ ಲಂಚ ಇಸ್ಕೊಂಡು ಹೋಗ್ತೀರಾ. ಹೇಳ್ತಾ ಇದ್ದಾರೆ ನೋಡಿ ಈಗ ಯಾರು ತಂದು ಕೊಡ್ತಾರೆ, ಬಲವಂತವಾಗಿ ನಿಮ್ ಆ ಪೊಲೀಸ್ ಮಗುವಿಗೆ ಯಾರು ತಂದು ಕೊಡ್ತಾರೆ, ಆ ಮಗು ಜೀವಕ್ಕೆ ಬೆಲೆ ಏನು ಇವಾಗ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಆಕ್ರೋಶ ಭುಗಿಲೆದ್ದಿದೆ ಅಂತ. ಹೇಳ್ತಾ ಇದ್ದಾರೆ ಬಲವಂತವಾಗಿ ನಿಮ್ ಪೊಲೀಸ್ ನಿರ್ಲಕ್ಷ್ಯದಿಂದ ಮಗುನ ಹೇಳಕ್ ಸತ್ತವ್ರೆ. ಈಗ ತೋರಿಸಿದ್ದೇನು, ಪೊಲೀಸರ ವಿರುದ್ಧ ಮಂಡ್ಯ ಜನ ರೊಚ್ಚಿಗೆದ್ದಿದ್ದಾರೆ. ಜನಾಕ್ರೋಶದ ಬೆನ್ನಲ್ಲೇ 3 ಎಎಸ್ಐಗಳ ತಲೆದಂಡ. ಈಗ ಹೆಲ್ಮೆಟ್ ತಪಾಸಣೆ ಮಾಡುತ್ತಿದ್ದ ಎಎಸ್ಐಗಳು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯಾದ್ಯಂತ ಎಎಸ್ಐಗಳಾದ ನಾಗರಾಜು, ಜಯರಾಮ್, ಗುರುದೇವ್ ಸಸ್ಪೆಂಡ್ ಆಗಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಪೊಲೀಸರ ವಿರುದ್ಧ ಮಂಡ್ಯ ಜನ ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ. ಸಸ್ಪೆಂಡ್ ಆಗಿದ್ದಾರೆ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ಮುಗಿಲೆದ್ದಿದೆ ಆಕ್ರೋಶ. ಗಾಡಿ ಹಿಡಿತೀರಾ, ಹೆಲ್ಮೆಟ್ ಹಾಕಿದ್ರು ಗಾಡಿ ಹಿಡಿತೀರಾ, ಗಾಡಿ ಹಿಡಿದು ಡಾಕ್ಯುಮೆಂಟ್ ಚೆಕ್ ಮಾಡ್ತೀರಾ, ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ ಅಥವಾ ಲಂಚ ಇಸ್ಕೊಂಡು ಹೋಗ್ತೀರಾ. ಹೇಳ್ತಾ ಇದ್ದಾರೆ ನೋಡಿ ಈಗ ಯಾರು ತಂದು ಕೊಡ್ತಾರೆ, ಬಲವಂತವಾಗಿ ನಿಮ್ ಆ ಪೊಲೀಸ್ ಮಗುವಿಗೆ ಯಾರು ಮಗುನ ಹೇಳಕ್ ತಂದು ಕೊಡ್ತಾರೆ, ಆ ಮಗು ಜೀವಕ್ಕೆ ಬೆಲೆ ಏನು ಇವಾಗ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಆಕ್ರೋಶ ಭುಗಿಲೆದ್ದಿದೆ ಅಂತ. ಹೇಳ್ತಾ ಇದ್ದಾರೆ ಬಲವಂತವಾಗಿ ನಿಮ್ ಪೊಲೀಸ್ ನಿರ್ಲಕ್ಷ್ಯದಿಂದ ಮಗುನ ಹೇಳಕ್ ಸತ್ತವ್ರೆ. ಈಗ ತೋರಿಸಿದ್ದೇನು, ಪೊಲೀಸರ ವಿರುದ್ಧ ಮಂಡ್ಯ ಜನ ರೊಚ್ಚಿಗೆದ್ದಿದ್ದಾರೆ. ಜನಾಕ್ರೋಶದ ಬೆನ್ನಲ್ಲೇ 3 ಎಎಸ್ಐಗಳ ತಲೆದಂಡ. ಈಗ ಹೆಲ್ಮೆಟ್ ತಪಾಸಣೆ ಮಾಡುತ್ತಿದ್ದ ಎಎಸ್ಐಗಳು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯಾದ್ಯಂತ ಎಎಸ್ಐಗಳಾದ ನಾಗರಾಜು, ಜಯರಾಮ್, ಗುರುದೇವ್ ಸಸ್ಪೆಂಡ್ ಆಗಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ